ಇವತ್ತಿನ ಗೋಲ್ಡನ್ ಥಾಟ್, ಸಕ್ಸಸ್ ಈಸ್ ಅಬೌಟ್ 20% ಸ್ಟ್ರಾಟಜಿ, 80% ಮೈಂಡ್ಸೆಟ್. ನಮ್ಮ ಮೈಂಡ್ಸೆಟ್, ಅದಕ್ಕೆ ಹೇಳ್ತಾರೆ ಯಥಾ ದೃಷ್ಟಿ ತಥಾ ಸೃಷ್ಟಿ. ಓಕೆ, ನಾ ಈ ಎಕ್ಸಾಮ್ ಕಾಲ್ಫಾರ್ಮ್ ಆದಮೇಲೆ ಪಕ್ಕ ಬರಿಬೇಕು, ರ್ಯಾಂಕ್ನಾಗ ಬರಬೇಕು. ನಿಮ್ಮ ಗೋಲ್ ಹಂಗಿರ್ಬೇಕು. ಓಕೆ, ನಿಮ್ಮ ಮೈಂಡ್ಸೆಟ್ ಹಂಗಿರ್ಬೇಕು. ಆಮೇಲೆ ನಿಮ್ಮ ಸ್ಟ್ರಾಟಜಿಗಳು ಸ್ವಲ್ಪ ಓಕೆ. ಮೈಂಡ್ಸೆಟ್ ಸರಿ ಇಲ್ಲ ಅಂತಂದ್ರೆ ಸಕ್ಸಸ್ ಸಿಗಂಗಿಲ್ಲ. ನಾ ಮಾಡತ್ತೇನಿದ್ದೇನೆ, ಮನಸ್ಸಿದ್ರೆ ಮಾರ್ಗ. ನಾ ಮಾಡಬೇಕಪ್ಪ ಅನ್ನೋ ಮನಸ್ಸಿತ್ತು ಅಂತಂದ್ರೆ ಮಾರ್ಗಗಳು ತಾವೇ ಹುಟ್ಕೋತಾವೆ. ಮಾಡಬೇಕೋ ಬೇಡ, ಅವ್ರು ಮಾಡತ್ತಾರೋ ಇಲ್ಲೋ, ಇವ್ರು ಮಾಡತ್ತಾರೋ ಇಲ್ಲೋ, ನಾ ಇದನ್ನ ಮಾಡಿದ್ರೆ ಅವ್ರೇನಂತಾರೆ, ಇವ್ರೇನಂತಾರೆ, ಇದಾಗೋದಿಲ್ಲ. ಓಕೆ, ನಮ್ಮ ಮೈಂಡ್ಸೆಟ್ ಹಂಗಿರ್ಬೇಕು. ನನಗಿದು ಬೇಕು, ನನಗಿದು ಇಂಟ್ರೆಸ್ಟ್ ಇದೆ, ನಾ ಇದನ್ನು ಮಾಡೇ ಮಾಡ್ತೀನಿ. ನಮಗೇನು ಬೇಕನ್ನೋದು ನೆಟ್ಟಗೆ ಗೊತ್ತಿರೋದಿಲ್ಲ ನಮಗೆ ಲೈಫ್ನಾಗ. ಸೊ ಅದಕ್ಕಾಗಿ ಮೈಂಡ್ಸೆಟ್ ಇರಬೇಕು. ನಂಗೆ ಬೇಕು, ನನ್ನ ಉದ್ದೇಶ ಇದಿದೆ, ನಾ ಇದನ್ನು ಮಾಡ್ತೀನಿ. ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇರಲಿಲ್ಲ, ಗೋಲ್ ಇರಲಿಲ್ಲ, ಉಪಯೋಗ ಇಲ್ಲ. ಅರ್ಥ ಆಗ್ತಾ ಇದನ್ನು ಹೇಳಿದ್ದು. ಸಕ್ಸಸ್ನಾಗ ಮೈಂಡ್ಸೆಟ್ ಇಂಪಾರ್ಟೆಂಟ್. ಬೇಕಾದಷ್ಟು ಟಫ್ ಇರಲಿ, ಬೇಕಾದಷ್ಟು ಲೇಟ್ ಆಗಲಿ, ಸವಾಲುಗಳ ಬರಲಿ, ನಾ ಇದನ್ನು ಮಾಡ್ತೀನಿ ಅನ್ನೋ ಮನೋಭಾವನೆ ಇರಬೇಕು. ಹಿಡಿದ ಕೆಲಸ ಬಿಡಬಾರ್ದು. ಒಮ್ಮೆ ಬಿಟ್ರಿ ಅಂತಂದ್ರೆ ಬಿಡೋ ಗುಣ ಶುರುವಾಗಿಬಿಡ್ತದೆ, ಬಿಟ್ಕೊತಾನೆ ಹೋಗ್ಬೋದು. ಓಕೆ, ಸೊ ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.